ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ವಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಪ್ರಾರಬ್ಧಂ ಭುಜ್ಯಮಾನೋ ಹಿ ಗೀತಾಭ್ಯಾಸರತಃ ಸದಾ ಸಮುಕ್ತಸ್ವ ಸುಖೀ ಲೋಕೆ ಕರ್ಮಣಾ ಲೋಪಲಿಪ್ಯತೆ. ಮಹಾಪಾಪಾತಿ ಪಾಪಾನಿ ಗೀತಾಧ್ಯಾನಂ ಕರೋತಿ ಚೇತ್ ಕ್ವಚಿತ್ ಸ್ಪರ್ಶಂ ನ ಕುರ್ವಂತಿ ನಳಿನಿ ದಲಮಂಬುವತ್. ಗೀತಾಯಾಃ ಪುಸ್ತಕಂ ಯತ್ರ ಯತ್ರ ಪಾಠ ಪ್ರವರ್ತತೆ ತತ್ರ ಸರ್ವಾಣಿ ತೀರ್ಥಾನಿ ಪ್ರಯಾಗಾದೀನಿ ತತ್ರ ವೈ. ಸರ್ವೇ ದೇವಾಶ್ಚ ಋಷಯಃ ಯೋಗಿನಃ ಪನ್ನಗಾಶ್ಚ ಯೇ ಗೋಪಾಲ ಗೋಪಿಕಾ ವಾಪಿ ನಾರದೋದ್ಧವ ಪಾರ್ಷ್ಯದಾಃ ಅಂಬ ತ್ವಾಮನುಸಂದದಾಮಿ ಗೀತೆ ಭವದ್ವೇಷಿಣಿ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನ ಅಭ್ಯಾಸದ 10ನೇ ಅಧ್ಯಾಯವಾದಂಥ ವಿಭೂತಿ ಯೋಗವನ್ನು, ಅಂದರೆ ಪರಮಾತ್ಮನ ಮಹಿಮೆಗಳನ್ನು ತಿಳಿದುಕೊಳ್ಳುತ್ತಾ ಅರ್ಜುನನ ಪ್ರಶ್ನೆಗಳಿಗೆ ಉತ್ತರವಾಗಿ ಪರಮಾತ್ಮನು ಹಂತತೆ ಕಥಯಿಷ್ಯಾಮಿ ಎಂಬುದಾಗಿ ಆರಂಭಿಸುತ್ತಾನೆ. ಅಪ್ಪ ಅರ್ಜುನ, ನಾನು ಹೇಳುತ್ತಿರುವುದ ಎಲ್ಲವೂ ಅಂಶ ಸಂಭೂತವಾದ ನನ್ನ ಸ್ಥಿತಿ ಮಾತ್ರ. ಎಲ್ಲ ಪ್ರಾಣಿಗಳಂತೆ, ಎಲ್ಲ ಪುರುಷರಂತೆ ಪ್ರಾಕೃತಿಕವಾದ ರೂಪವನ್ನು ನಾನು ಹೊಂದಿದ್ದಾದರೂ ಅದು ನನ್ನ ಅಂಶ ಮಾತ್ರದಿಂದ. ನನ್ನ ತೇಜಸ್ಸು ಮತ್ತು ಓಜಸ್ಸುಗಳು ನನ್ನ ಸೂಕ್ಷ್ಮ ಶರೀರ. ಮನಸ್ಸು, ಬುದ್ಧಿಗಳು, ಪ್ರಜ್ಞೆಗಳು ಸೂಕ್ಷ್ಮ ಶರೀರದ ನಿಯಂತ್ರಕ ಉಪಕರಣಗಳು ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನನ್ನ ಈ ವಿಭೂತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಸಾಮಾನ್ಯವಾಗಿ ನರನಂತೆ ನಾವು ವೇಷವನ್ನು ಧರಿಸಿದರೂ, ವೇಷವೆಂದರೆ ಈ ದೇಹವನ್ನು ಧರಿಸಿದ್ದರೂ, ನಮ್ಮ ಅಂತಃಸತ್ವವೇ ಸದಾಕಾಲವೂ ಕಾರ್ಯನಿರತವಾಗಿರುತ್ತದೆ. ನಮ್ಮ ಅಂತಃಶರೀರವೇ ನಿಜವಾದ ಸ್ವರೂಪವಾಗಿರುತ್ತದೆ. ಅದು ನಾಶವಿಲ್ಲದ್ದು, ಹುಟ್ಟು ಸಾವುಗಳಿಲ್ಲದ್ದು. ಸದಾ ಸರ್ವದಾ ಎಲ್ಲ ಕಾಲದಲ್ಲಿಯೂ ಭೂಮಂಡಲದಲ್ಲಿಯೇ ಆಗಲಿ, ನಭೋಲೋಕದಲ್ಲಿಯೇ ಆಗಲಿ, ಪುಣ್ಯಲೋಕಗಳಲ್ಲಿಯೇ ಆಗಲಿ ಸಂಚರಿಸುತ್ತಿರುವಂತಹ ಸತ್ಯ ಸ್ವರೂಪಗಳು, ಶಕ್ತಿ ಬಿಂದುಗಳು ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಒಂದು ಭಗವದ್ಗೀತೆಯ ಜ್ಞಾನ ವಿಜ್ಞಾನವನ್ನು ನೀನು ತಿಳಿದುಕೊಳ್ಳಬೇಕು. ನಮಗೆ ಕಣ್ಣಿಗೆ ಕಾಣಿಸುವ, ಇಂದ್ರಿಯಕ್ಕೆ ಗೋಚರವಾಗುವ ವಸ್ತುಗಳಲ್ಲಿ ಮಾತ್ರ ಎಲ್ಲವನ್ನು ನೋಡಲು ಬಯಸಿದರೆ ಆಗ ನಮಗೆ ಯಾವುದೂ ಅರ್ಥವಾಗುವುದಿಲ್ಲಪ್ಪ. ಆ ಕಾರಣದಿಂದ ನನ್ನ ಮಹಿಮೆಗಳನ್ನು ತಿಳಿದುಕೊಳ್ಳಬೇಕಾದರೆ ಎಲ್ಲವನ್ನೂ ನೀನು ಸೂಕ್ಷ್ಮ ರೂಪದಿಂದ, ಸೂಕ್ಷ್ಮ ಶರೀರದಿಂದ, ಅಂತಃಸತ್ವದಿಂದ ತಿಳಿದುಕೊಳ್ಳಬೇಕು. ಅದು ನಿಜವಾದ ಸತ್ಯವಾಗಿರುತ್ತದೆ. ಹಾಗೆ ನೀನು ನೋಡಲು ಆರಂಭಿಸಿದರೆ ಪ್ರತಿಯೊಂದರಲ್ಲೂ ನನ್ನ ಅಂಶವೇ ಪ್ರಕಾಶಮಾನವಾಗಿ, ವಿಶೇಷವಾಗಿ ಕಾರ್ಯನಿರತವಾಗಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಆ ಒಂದು ದಿಸೆಯಲ್ಲಿ ನೀನು ಆಲೋಚಿಸಲಾರಂಭಿಸಿದರೆ
ಉಚ್ಚೈಶ್ರವಸ್ ಅಶ್ವಾನಾಂ ವಿದ್ಧಿ ಮಾಂ ಅಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ. ನರಾಣಾಂಚ ನರಾಧಿಪಂ, ಈ ಪದಗಳನ್ನು ಸರಿಯಾಗಿ ಗಮನಿಸಬೇಕು. ಮನುಷ್ಯರುಗಳೆಲ್ಲರಲ್ಲಿ ರಾಜನೆಂದು ನನ್ನನ್ನು ತಿಳಿದುಕೋ. ಅಂದರೆ ಎಲ್ಲ ರೀತಿಯ ಶಕ್ತಿಗಳನ್ನು ರಾಜ ಪದವಿಯಲ್ಲಿ ಹೇಗೆ ನಾವು ಕಾಣುತ್ತೇವೆಯೋ ಹಾಗೆ ರಾಜನಾಗಿರುವಂತಹ ಪ್ರತಿ ವ್ಯಕ್ತಿಯಲ್ಲೂ ವಿಷ್ಣುವಿನ ಅಂಶವನ್ನು ಕಾಣಬಹುದು. ಅವನು ನರಶ್ರೇಷ್ಠನೆನಿಸುತ್ತಾನೆ, ಪುರುಷ ಶ್ರೇಷ್ಠನೆನಿಸುತ್ತಾನೆ ಎಂಬುದಾಗಿ ಪರಮಾತ್ಮನು ತನ್ನ ಅಸ್ತಿತ್ವವನ್ನು ಎಲ್ಲ ನರರಲ್ಲಿ ನೀನು ನೋಡುವಂತೆಯೇ ನೋಡಿದರು. ರಾಜನಲ್ಲಿ ವಿಶೇಷವಾಗಿ ನನ್ನ ಸತ್ವವು ನಿನಗೆ ಪ್ರಕಾಶಕ್ಕೆ ಪ್ರಚಾರಕ್ಕೆ ಕಾಣಸಿಗುತ್ತದೆ. ಆದುದರಿಂದ ನನ್ನನ್ನು ನರಾಣಾಂ ನರಾಧಿಪಂ, ನರರೆಲ್ಲರಲ್ಲೂ ನನ್ನನ್ನು ನರಾಧಿಪನೆಂದು ತಿಳಿದುಕೋ. ನಾನು ಇದೇ ರೀತಿಯಲ್ಲಿ ವಿಶೇಷ ರೂಪದಲ್ಲಿ ತೇಜಸ್ ಓಜಸ್ ರೂಪದಲ್ಲಿ ಸೂಕ್ಷ್ಮ ಶರೀರಿಯಾಗಿಯೇ ಪ್ರತಿಯೊಬ್ಬರಲ್ಲಿಯೂ ಇರುತ್ತೇನೆ. ಆಯುಧಾನಾಂ ಅಹಂ ವಜ್ರಂ, ಧೇನೂನಾಂ ಅಸ್ಮಿ ಕಾಮಧುಕ್, ಪ್ರಜನಾಶ್ಚಸ್ಮಿ ಕಂದರ್ಪಃ, ಸರ್ಪಾಣಾಂ ಅಸ್ಮಿ ವಾಸುಕಿ. ಹೀಗೆ ಪರಮಾತ್ಮನು ಒಂದೊಂದು ದೇವತಾ ಶಕ್ತಿ ರೂಪಗಳನ್ನು ಆಯಾಯ ದೇಹಗಳಲ್ಲಿ ಪ್ರಕಟಪಡಿಸುತ್ತಾ ಪ್ರಪಂಚವನ್ನೇ ವಿಶ್ವವನ್ನೇ ಆಕ್ರಮಿಸಿಕೊಂಡಿದ್ದಾನೆ ಎಂಬ ವಿಭೂತಿಗಳನ್ನು ವರ್ಣಿಸುತ್ತಿದ್ದಾನೆ. ಎಲ್ಲದರಲ್ಲಿಯೂ ವಜ್ರದಂತೆ ಸಮನಾದಂತಹ ನಾಶ ಮಾಡುವ ಶಕ್ತಿಯುಳ್ಳವನು. ಯಾವುದನ್ನು ಬೇಕಾದರೂ ನಾಶ ಮಾಡಬಲ್ಲೆನು, ಯಾವುದಕ್ಕೂ ಬೇಕಾದರೂ ಏಟನ್ನು ಅಥವಾ ಘಾಸಿಯನ್ನು ಗೊಳಿಸಬಲ್ಲೆನು ಎಂಬುದಾಗಿ ಆಯುಧಗಳ ಶ್ರೇಷ್ಠ ರೀತಿಗೆ ಕಾರಣವು ವಜ್ರದೋಪಾದಿಯಲ್ಲಿ ಕೆಲಸ ಮಾಡುವಂತಹ ಅದರ ಮೊನಚಾದ ಭಾಗಗಳು. ಧೇನೂನಾಂ ಅಸ್ಮಿ ಕಾಮಧುಕು, ಎಲ್ಲ ಆಸೆಗಳನ್ನು ಪೂರೈಸುವಂತೆ ಹೇಗೆ ಕಾಮಧೇನು ತನ್ನ ಅಸ್ತಿತ್ವವನ್ನು ಹೊಂದಿರುತ್ತದೆಯೋ ಅದೇ ರೀತಿ ಕಾಮಧೇನುವಾಗಿಯೇ ನಾನು ಕಾಮಧೇನುವಿನಲ್ಲಿ ಪ್ರತಿಯೊಂದು ಹಸುವಿನಲ್ಲಿಯೂ ವಿಶೇಷ ರೂಪದಲ್ಲಿ ಶಕ್ತಿ ರೂಪದಲ್ಲಿ ಅಡಗಿರುತ್ತೇನೆ. ಪ್ರಜನಾಶ್ಚಸ್ಮಿ, ಪ್ರಜನಾಶ್ಚ ಅಸ್ಮಿ ಕಂದರ್ಪಃ, ಕಂದರ್ಪಃ ಮಾರ ಮನ್ಮಥ. ಈ ರೂಪದಲ್ಲಿ ಸೂಕ್ಷ್ಮ ರೂಪದಲ್ಲಿ ಪ್ರತಿ ದೇಹದಲ್ಲಿಯೂ ನನ್ನ ಅಂಶವೇ ನಿನಗೆ ಕಾಣುತ್ತದೆ. ಆದುದರಿಂದಲೇ ಅವನನ್ನು ಕಾಮನಯ್ಯ ಎಂಬುದಾಗಿ ದಾಸಾದಿ ವರೇಣ್ಯರುಗಳು ಹೊಗಳಿದ್ದಾರೆ. ಪ್ರಜನಶ್ಚಾಸ್ಮಿ ಕಂದರ್ಪಃ, ಸರ್ಪಾಣಾಮಸ್ಮಿ ವಾಸುಕಿ. ವಾಸುಕಿ ಎಂಬುದನ್ನು ನಾವು ಈ ಭೂಮಿಯ ಮೇಲೆ ನೋಡಿಯೇ ಇಲ್ಲ. ಆದರೂ ಅದರ ವರ್ಣನೆಯನ್ನು ಪುರಾಣಾದಿ ಕಥೆಗಳಲ್ಲಿ ಎಲ್ಲ ಋಷಿಮುನಿಗಳ ಬಾಯಲ್ಲಿ ಕೇಳಿದ್ದೇವೆ. ಅಂದರೆ ಏನಾಯಿತು, ಎಲ್ಲವೂ ಸೂಕ್ಷ್ಮ ರೂಪದಲ್ಲಿ ಸೂಕ್ಷ್ಮ ಶರೀರಗಳನ್ನು ಹೊಂದಿ ಪುಣ್ಯಲೋಕಗಳಲ್ಲಿ ಮತ್ತು ಭೂಲೋಕದಲ್ಲಿಯೇ ಇರುವಂತಹ ವಸ್ತು ವಿಷಯ ವ್ಯಕ್ತಿಗಳಾಗಿರುತ್ತವೆ. ಅವುಗಳ ನಿಜವಾದ ಶಕ್ತಿ ಸ್ವರೂಪವನ್ನು ಪರಮಾತ್ಮನು ವರ್ಣಿಸುತ್ತಾ ಎಲ್ಲದರಲ್ಲಿಯೂ ಶಕ್ತಿ ರೂಪದಲ್ಲಿ ನಾನು ಸೂಕ್ಷ್ಮ ರೂಪದಲ್ಲಿರುತ್ತೇನೆ, ಅದನ್ನು ತಿಳಿದುಕೊಳ್ಳಬೇಕು ಎಂಬುದಾಗಿ ಪರಮಾತ್ಮನು ಕಾರಣ ಮತ್ತು ಸೂಕ್ಷ್ಮ ಶರೀರಗಳ ವಿಷಯಗಳನ್ನು ತಿಳಿಸುತ್ತಲಿದ್ದಾನೆ. ನಾವು ಭೌತಿಕ ಸ್ತರದಲ್ಲಿಯೇ ಎಲ್ಲವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಟ್ಟರೆ ನಮಗೆ ಯಾವುದೂ ಅರ್ಥವಾಗುವುದಿಲ್ಲ. ಆ ಕಾರಣದಿಂದ ನಮ್ಮ ಸೂಕ್ಷ್ಮ ರೂಪವನ್ನು ಕಾರಣ ರೂಪವನ್ನು ತಿಳಿದುಕೊಂಡಾಗ ಇವುಗಳೆಲ್ಲವೂ ಗುಣಗಳಾಗಿ ನಮ್ಮಲ್ಲಿ ಪ್ರಾಕೃತಿಕ ಶರೀರದಲ್ಲಿ ಹಾಸುಹೊಕ್ಕಾಗಿ ಹೇಗೆ ಕಾರ್ಯನಿರ್ವಹಿಸುತ್ತಿವೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ
ಪಿತॄಣಾಂ ಆರ್ಯಮಾ ಪಿತॄಣಾಂ ಆರ್ಯಮಾ ಚ ಅಸ್ಮಿ ಯಮ ಸಂಯಮತಾಂ ಅಹಂ. ಯಮನೆಂದರೆ ಎಲ್ಲೋ ಯಾವುದೋ ಲೋಕದಲ್ಲಿದ್ದಾನೆಂಬುದಾಗಿ ಅರ್ಥವಲ್ಲ. ಎಲ್ಲಿ ಸಂಯಮವಿದೆಯೋ ಅಲ್ಲಿಯೇ ಯಮನಿರುತ್ತ. ಪ್ರತಿ ದೇಹದಲ್ಲಿಯೂ ಸಂಯಮವನ್ನು ಯಾರು ಸಾಧಿಸುತ್ತಾರೆಯೋ ಅವರಿಗೆ ಯಮನ ಅಸ್ತಿತ್ವ, ವಿಶೇಷ ಶಕ್ತಿಗಳು ತಿಳಿದು ಬರುತ್ತದೆ. ಹೀಗೆ ಪರಮಾತ್ಮನು ನಮ್ಮ ಪ್ರತಿಯೊಂದು ದೇಹದಲ್ಲಿ ಒಳಗಿರುವಂತಹ ವಿಭೂತಿಗಳನ್ನೇ ತನ್ನ ದೇಹದಲ್ಲಿಯೂ ಸಮಷ್ಟಿ ರೂಪದಲ್ಲಿದೆ ಎಂಬುದಾಗಿ ತಿಳಿಸುತ್ತಾ ವಿಭೂತಿ ಯೋಗವನ್ನು ವರ್ಣಿಸುತ್ತಿದ್ದಾನೆ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ ಪವನಃ ಪವತಾಮಸ್ಮಿ ರಾಮಃ ಶಸ್ತ್ರಭೃತಾಂ ಅಹಂ. ಯಾರು ಶಸ್ತ್ರಭೃತರಾಗಿದ್ದಾರೆಯೋ ಅವರಲ್ಲಿ ಅಂತಹ ಒಂದು ಕಲೆಯನ್ನು, ಶಕ್ತಿಯನ್ನು ಪ್ರಚೋದಿಸುವವನು ಮತ್ತು ಪ್ರೇರಕನಾಗಿ ಇರುವಂಥವನು ರಾಮನಾಗಿಯೇ ಇರುತ್ತಾನೆ. ಹೀಗೆ ರಾಮನು ಜಗತ್ತಿನಲ್ಲಿರುವ ಸಕಲ ಸೈನಿಕರಲ್ಲಿಯೂ ಅಂತರ್ಗತನಾಗಿ ಅಡಗಿರುತ್ತಾನೆ ಎಂಬುದನ್ನು ತಿಳಿದುಕೊಳ್ಳಬೇಕು. ರಾಮನಾದರೋ ಹೇಗೆ ಧರ್ಮಕ್ಕಾಗಿ ತನ್ನ ಶಸ್ತ್ರಗಳನ್ನೆಲ್ಲವನ್ನು ಉಪಯೋಗಿಸಿದ್ದೇನೋ ಅದೇ ರೀತಿಯಲ್ಲಿಯೇ ಸತ್ಕಾರ್ಯಕ್ಕಾಗಿ, ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣಕ್ಕಾಗಿ ಆ ಶಸ್ತ್ರಗಳನ್ನು ಉಪಯೋಗಿಸುವಂಥವರೆಲ್ಲ ರಾಮನ ಪ್ರತಿಬಿಂಬವನ್ನು ತೋರಿಸುತ್ತಲೇ ಇರುತ್ತಾರೆ. ಪವನಃ ಪವತಾಂ ಅಸ್ಮಿ ರಾಮ ಶಸ್ತ್ರಭೃತಾಂ ಅಹಂ ಝಷಣಾಂ ಮಕರಶ್ಚಾಸ್ಮಿ ಸ್ರೋತಸಾಂ ಅಸ್ಮಿ ಜಾಹ್ನವಿ. ಜಾಹ್ನವಿ ಶ್ರೇಷ್ಠತೆಯನ್ನು ಪರಮಾತ್ಮನು ಇಲ್ಲಿ ಎತ್ತಿ ಹಿಡಿಯುತ್ತಿದ್ದಾನೆ. ನಾವೆಲ್ಲರೂ ಗಂಗೆ, ಜಾಹ್ನವಿ ಎಂಬುದನ್ನು ಕೇಳಿದ್ದೇವೆ, ನೋಡಿದ್ದೇವೆ, ನೋಡುತ್ತಲೂ ಇದ್ದೇವೆ. ಅದರಲ್ಲಿರುವ ಸ್ರೋತಸಾಂ ವಿಶೇಷವಾದ ಶಕ್ತಿಯೇ ಸ್ರೋತಶಕ್ತಿ. ಅದನ್ನು ಪರಮಾತ್ಮನು ವರ್ಣಿಸುತ್ತಾ ಆ ಸತ್ವರೂಪವನ್ನು ತನ್ನ ವಿಶೇಷವೆಂದು, ತನ್ನ ಅಂಶವೆಂದು, ವಿಭೂತಿ ಎಂದು ತಿಳಿದುಕೊಳ್ಳಬೇಕೆಂದು ಅರ್ಜುನನಿಗೆ ಬೋಧಿಸುತ್ತಿದ್ದಾನೆ. ಸರ್ಗಾಣಾಂ ಆದಿರಂತಶ್ಚ ಮಧ್ಯಂಚ ಏವ ಅಹಂ ಅರ್ಜುನ ಅಧ್ಯಾತ್ಮ ವಿದ್ಯಾನಾಂ ವಾದ ಪ್ರವದತಾಂ ಅಹಂ. ಅಪ್ಪ, ಎಲ್ಲರ ಬುದ್ಧಿಶಕ್ತಿಯಲ್ಲಿ ಧೀಶಕ್ತಿಯ ರೂಪದಲ್ಲಿ ಅಡಗಿರುವಂತಹ ನನ್ನನ್ನು ನೀನು ಅರ್ಥ ಮಾಡಿಕೊ, ಆಗ ಎಲ್ಲವೂ ನಿನಗೆ ತಿಳಿಯುತ್ತದೆ. ಅಧ್ಯಾತ್ಮ ವಿದ್ಯೆ ಎಲ್ಲದಕ್ಕಿಂತ ಶ್ರೇಷ್ಠವಾದ ವಿದ್ಯೆ ಎಂಬುದಾಗಿ ತಿಳಿದುಕೊಳ್ಳಬೇಕಾದರೆ ಭೌತಿಕ ಸ್ತರದಿಂದ ಮಾನಸಿಕ, ಬೌದ್ಧಿಕ ಹಾಗೂ ಧೀಶಕ್ತಿಯ ಸ್ತರಗಳನ್ನು ನೀನು ಅರ್ಥ ಮಾಡಿಕೊಂಡು ಬಿಟ್ಟರೆ ಅಧ್ಯಾತ್ಮವನ್ನು ತಿಳಿದುಕೊಳ್ಳಲು ಸುಲಭವಾಗುವುದು ಎಂದು ಪರಮಾತ್ಮನು ತನ್ನ ನಾಶವಿಲ್ಲದಂತಹ ಸ್ವರೂಪವನ್ನು, ಶಕ್ತಿ ಸ್ವರೂಪವನ್ನು, ಸೂಕ್ಷ್ಮ ರೂಪವನ್ನು ವರ್ಣಿಸುತ್ತಾ ಜಗತ್ತಿನಲ್ಲಿರುವುದು ಸತ್ಯ ಯಾವುದೆಂದರೆ ಸೂಕ್ಷ್ಮ ರೂಪಿಯಾಗಿರುವಂತಹ ದೇವತಾದಿಗಳು ಮತ್ತು ದುಷ್ಟಶಕ್ತಿಗಳು. ಇನ್ನು ಭೌತಿಕ ರೂಪದಿಂದ, ಭೌತಿಕ ಶರೀರಗಳಿಂದ ಕಾಣಿಸಿಕೊಳ್ಳುತ್ತಿರುವುದೆಲ್ಲವೂ ಸತ್ಯವಲ್ಲವು. ಅದು ಸತ್ಯವಾಗಿ ನಿಲ್ಲಲಾರದು. ಕೇವಲ 100 ವರ್ಷವೋ 200 ವರ್ಷಗಳೋ ಇರುವಂತಹ ಒಂದು ಹೊದಿಕೆಯನ್ನು ಹೊಂದಿರುವಂತಹ ಶಕ್ತಿ ರೂಪಗಳು ಎಂಬುದಾಗಿ ಪರಮಾತ್ಮನು ಮೊದಲನೆಯ ಅಧ್ಯಾಯದಿಂದಲೂ ಹೇಳುತ್ತಾ ಬಂದು ಈಗ ಅಂತಃಸತ್ವವನ್ನು ಬಿಡಿಸುತ್ತಾ ಎಲ್ಲ ವಿಶೇಷತೆಗಳನ್ನು ತೋರಿಸುತ್ತಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.